ಹಾಯ್ ಗಾಯ್ಸ್, ಇವತ್ತು ಲಾಸ್ಟ್ ಡೇ ನನ್ನ ತಂಗಿ ಮನೇಲಿ. ಬನ್ನಿ ಹೇಗಾಗುತ್ತೆ ಅಂತ ನೋಡೋಣ. ಸಂಡೇ ನಾನ್ ವೆಜ್ ಫಂಕ್ಷನ್ ಇದು. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಬನ್ನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲಿದೆಯಾ ಅಮ್ಮ? ಹೌದಾ? Pocket full of boxes. Asha, busha, ara. ಮತ್ತೆ ಅದನ್ನೇ ಮಾಡ್ಬೇಕಾ? ಅದನ್ನೇ ಮಾಡ್ಕೊಂಡಿರ್ತಾರೆ. ఇప్పుడంతా వేర్ హౌస్ ఇండస్ట్రీ ఆటోమేషన్ చాలా డబ్బులు వస్తాయి. ಇನ್ನೈತೆ ಕೊಡಮ್ಮ. ಏನಿಲ್ಲ, ತಲೆಗೆ ಹಾಕೊಂಡು ತಿನ್ನು. ಏನು ಇಲ್ಲ ಐತಿಲ್ಲ. ಹಾಂ ತೊಳೆ. ಎಂತ ಮಾಡ್ತಿದ್ದೀರಾ ಮೇಡಮ್? ಗಜ್ಜಿ ಮಾಡ್ತಾ ಇದ್ದಾರೆ. ಅಂಬಲಿನ ಈಗ ರೆಡಿಯಾಗಿ ಹೊರಡ್ತಾ ಇದ್ವಿ. ನಾನ್ ವೆಜ್ ಊಟ ಅವ್ರ ಚಿಕ್ಕತ್ತೆ ಮನೆ ಹತ್ರ ಮಾಡಿಸ್ತೀವಿ. ಸೊ ಅಲ್ಲಿ ಅವರೆಲ್ಲ ಹೊರಟಿದ್ದಾರೆ. ಸೊ ನಾವು ಕೂಡ ಹೊರಡ್ತಾ ಇದ್ದೀವಿ. ಬನ್ನಿ. ಶೂ ಹಾಕೋ ಬಂದಿಲ್ಲ, ಬಿಟ್ಬಿಡ್ತಾನೆ ಎಲ್ಲ ಅಂದ. ದಿನ ಮೇಲೆ ಕಟ್ಟಬೇಕಿತ್ತು ಅದು. ಮುದ್ದೆ ಮುದ್ದೆ ಇದೆಲ್ಲ ಕಡ್ಡಿ 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 ಸೀರೆ ಎಲ್ಲ ಚೆಲ್ಕೊಂಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಡ್ರೆಸ್ಸಿಂಗ್ ಮಾಡೋಣ ಅಂತ ಡ್ರೆಸ್ಸಿಂಗ್ ಮಾಡಿಕೊಂಡು ಹೊರಡೋದು. ಎಲ್ಲ ಫಂಕ್ಷನ್ ಮುಗಿಸ್ಕೊಂಬಂದು ಆ ಮನೆಯಿಂದ ಈ ಮನೆಗೆ ಬಂದವ್ರು. ಜನ ಎಲ್ಲ ಅಲ್ಲವ್ರೆ, ಇವರೆಲ್ಲ ಇಲ್ಲವ್ರೆ. ಅಮ್ಮ ಅಜ್ಜಿ ಜೊತೆ ಹೋಗ್ತೀಯ ನೀನು? ಇಲ್ಲೋಡಿ ಇಲ್ಲಿ, ಅಜ್ಜಿ ಜೊತೆ ಹೋಗ್ತೀಯಾ? ಸರಿ ಆಯ್ತು. ಏನಪ್ಪ ರಾಜ್ಕುಮಾರ, ಏನ್ ಮಾಡ್ತಾ ಇದ್ಯಾ? ಮನೆಗೆ ಹೊರಡೋದು. ಹಿಂಗೆಲ್ಲ ಮಾಡಬಹುದು. ಫಾರೆಸ್ಟಲ್ಲಿ ನೋಡಿ ಮಣ್ಣು ಫುಲ್. 1 ವರ್ಷ ಆಯ್ತು ನಮ್ಮ ಮನೆ ಬಿಟ್ಟು ಹೋಗೋಕ್ಕಾಗಿದೆ. ಹೆಂಗೆ ಚಿಡ್ಡು ಫುಲ್ ಅಂದರೆ ಫುಲ್ ಡಸ್ಟ್ ಬಂದ್ಬಿಟ್ಟಿದೆ. ಗಾಳಿ ಜಾಸ್ತಿ ಗಾಳಿ ಇದೆ. ಊಟ ತಿನ್ನೋಕ್ಕೂ ಆಗಿಲ್ಲ, ಅಷ್ಟು ಗಾಳಿ ಅಲ್ಲಮ್ಮ. ಶೂ ಎತ್ತಿ ಬಿಡ. ಚಪ್ಪಲಿ ಸ್ಟ್ಯಾಂಡ್ ಇಟ್ಕೊಡೋಕೆ ಒಂದು ಅಲ್ಲಿಡೋಂಗೆ ನಾನು ಎತ್ಕೋತೀನಿ. ಇಲಿ ಒಂದು ಬಂದ್ಬಿಟ್ಟಿದೆ. ಚಪ್ಪಲಿ ಸ್ಟ್ಯಾಂಡ್ ಫುಲ್ಲು ಇಲಿ ಎಲ್ಲ ಗಲೀಜ್ ಮಾಡಿದೆ. ಚಪ್ಪಲಿ ಸ್ಟ್ಯಾಂಡ್ ಕ್ಲೀನ್ ಮಾಡಬೇಕು. ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಹಾಯ್, ಒನ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ನೆನ್ನೆ ವ್ಲಾಗ್ ಮಾಡಿದೆ. ಎಲ್ಲ ಗುಡಿಸಿ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಯಿತು, ಮಾಡಲೇ ಇಲ್ಲ. ಅದು ಎಷ್ಟು ಡಸ್ಟ್ ಬಂದಿತ್ತು ಗೊತ್ತಾ? 4 ಡೇಸಾ? ಥರ್ಸ್ಡೇ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿನೇ ಹೋಗಿದ್ದೆ. ಸಂಜೆ ಹೋಗಿದ್ದು. ಫ್ರೈಡೇ, ಸ್ಯಾಟರ್ಡೇ, ಸಂಡೇ 4 ಡೇಸ್. ಆ್ಯಕ್ಚುಲಿ ತಂಗಿ ಮನೇಲಿ ಫಸ್ಟ್ ಟೈಮ್ ಅಸ್ತಿಸ ಇದ್ದಿದ್ದು. ಗೃಹ ಪ್ರವೇಶ ಮುಗಿಸ್ಕೊಂಡು ಬಂದಮೇಲೆ ನಾನು ಅಲ್ಲಿದ್ದಿದ್ದೇ ಇಲ್ಲ. ಹೋಗೋದು ಬರೋದು ಅಷ್ಟೇ ಇರ್ತಾಯಿತ್ತು. ಅಲ್ಲೆಲ್ಲೂ ಯಾವತ್ತೂ ಸ್ಟೇನೇ ಮಾಡಿರಲಿಲ್ಲ. ಅವಳು ತುಂಬ ದಿವಸದಿಂದ ಹೇಳ್ತಾನೆ ಇದ್ದು, ಬರಬೇಡ ನೀವು, ಇರಬೇಡ ಅಂತ. ಸೊ ಅದಕ್ಕೆ ಇರೋ ಥರ ಆಯಿತು. ಅವತ್ತು ನಿನ್ನೆ ಅಲ್ಲೂ ಕೂಡ ಏನೂ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ಮತ್ತೆ ಹೊರಡಬೇಕು ನಾದಿನಿಯವ್ರ ಮನೆಗೆ. ಅತ್ತೆ ಫೋನ್ ಮಾಡಿದರು ಬೆಳಗ್ಗೆನೇ. ನಾದಿನಿಯವ್ರ ಅತ್ತೆಗೇನೋ ಹುಷಾರಿಲ್ವಂತೆ, ಅದಕ್ಕೆ ಹೋಗಿ ನೋಡ್ಕೊಬರೋಣ ಬಾಮ್ಮ ಅಂತ. ಸೊ ಹೊರಡಬೇಕು. ಆಂಟಿ ನೋಡ್ಕೊಬರೋಕ್ಕೆ ಬಸ್ಸಲ್ಲಿ ಹೋಗ್ತಾ ಇರೋದು.
ಅಮ್ಮ ಒಂದು 10 ಗಂಟೆ ಹಂಗೆ ಬರ್ತೀನಿ ಬಸ್ ಸ್ಟ್ಯಾಂಡ್ಗೆ ಬಾ ಅಲ್ಲಿಗೆ ಅಂತ ಹೇಳಿದ್ದಾರೆ. ನಂದು ಎಲ್ಲ ಕೆಲಸ ಮುಗ್ದಿದೆ, ಹೊರಡೋದೇನು ಪೂಜೆ ಮಾಡಬೇಕು ಸೋಮವಾರ ಅಲ್ವಾ, ಅದಕ್ಕೆ ಓಡಾಡೋದೇ ಆಗಿಬಿಟ್ಟಿದೆ. ಬಸ್ಸಲ್ಲಿ ಓಡಾಡೋದು ಇತ್ತೀಚೆಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನನಗೆ ಬಸ್ಸಲ್ಲಿ ಓಡಾಡೋದು ಏನೂ ಕಷ್ಟ ಅನಿಸಲ್ಲ, ಆರಾಮಾಗಿರ್ತಾಯಿತ್ತು. ಹಸ್ಬೆಂಡ್ ಬ್ಯುಸಿ ಇರ್ತಾರೆ, ನಾನು ಯಾವಾಗೂ ಯಾರೂ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಅಂಗಡಿ ಕ್ಲೋಸ್ ಮಾಡಿಕೊಂಡು ಬರೋ ವಿಷಯ ಏನಲ್ಲ. ನಾನು ಕೇಳಿದ್ರೆ ಬರ್ತಾರೆ, ಬಟ್ ನನಗೆ ಅಷ್ಟು ಬೇಡ, ಏನಕ್ಕೆ, ಆರಾಮಾಗಿ ಬಸ್ಸಿದೆಲ್ಲ ಓಡಾಡ್ಬೋದು. ಸೊ ನನಗೆ ಕಂಫರ್ಟಬಲ್ ಬಸ್ಸು. ಬಟ್ ಈಗ ನನ್ನ ಮಗ ಇರೋದ್ರಿಂದ ಮುಂಚೆ ಸುಮ್ಮನೆ ಇರ್ತದೆ, ಈಗ ತುಂಬ ತೀಟೆ ಮಾಡೋದು. ಮುಂದೆ ಇರೋರನ್ನೆಲ್ಲ ಕರೆಯೋದು, ಆಂಟಿ ಆಂಟಿ ಅಂತ ಕರೆಯೋದು, ಅಜ್ಜಿ ಅಜ್ಜಿ ಅಂತ ಕರೆಯೋದು. ಏನಾದ್ರು ತಿನ್ನೋಕೆ ಕೊಟ್ಟರೆ ಅವ್ರು ತೊಗೊಂಡು ತಿನ್ನೋವರೆಗೂ ಬಿಡಲ್ಲ ಅವ್ರನ್ನ, ಆ ಥರ ಕೆಲಸ ಕೊಡ್ತಾನೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಳಿಗೂ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು. ನಾನು ತುಂಬ ಜನ ಕೇಳ್ತಾರೆ, ಹೆಂಗೆ ಓಡಾಡ್ತೀಯ ಬಸ್ಸಲ್ಲಿ ನೀನು ಅಂತ. ಸೊ ನನಗದು ತುಂಬ ಕಂಫರ್ಟಬಲ್ ಅಂದರೆ ನಾವು ಇರೋ ಸಿಚುವೇಶನ್ನ ಅರ್ಥ ಮಾಡ್ಕೋಬೇಕು. ಫ್ರೀ ಇದ್ದರೆ ಪಾಪ ಅವ್ರು ಎಲ್ಲಿ ಬೇಕೋ ಕರ್ಕೊಂಡು ಹೋಗ್ತಾರೆ, ಅವ್ರಿಗೂ ಫ್ರೀ ಇರಲ್ಲ. ಸೊ ಅದಕ್ಕೋಸ್ಕರ ಕೆಲಸ ರಜಾ ಹಾಕಿ ಹೊರಡೋದು, ಎಲ್ಲಾದರೂ ಹೋಗ್ಬೇಕಂದ್ರೆ ಅದಷ್ಟು ಒಳ್ಳೆಯದಲ್ಲ ಅಲ್ವಾ. ನನಗೆ ಕೆಲಸ ಇಂಪಾರ್ಟೆಂಟು, ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ, ನನ್ನ ಕೆಲಸ ನಾನು ಮಾಡ್ಕೋತೀನಿ, ಆ ಥರ. ಇನ್ನು ನಮ್ಮ ಮನೇಲಿ ಇಬ್ಬರು ಬ್ಯುಸಿ. ಮಾವನೂ ಕೂಡ ಅಲ್ಲಿ ಬಿಸ್ನೆಸ್ ಇದೆ, ಅಲ್ಲೂ ಅಂಗಡಿ ಇದೆ, ಹಸ್ಬೆಂಡ್ ಇಲ್ಲ ಅಂಗಡಿ ಇದೆ. ಸೊ ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಅದೇ ಡ್ರೈವಿಂಗ್ ಕಲಿಬೇಕು, ಕಾರ್ ಎತ್ಕೊಂಡು ಹೋಗ್ಬೇಕು ಅಷ್ಟೇ. ಈ ವರ್ಷ ಅಂದ್ಕೊಂಡಿದ್ದೀನಿ ಕಾರ್ ಡ್ರೈವಿಂಗ್ ಕಲೀಲೇಬೇಕು ಅಂತ. ನೋಡೋಣ ಹೆಂಗಾಗುತ್ತೆ ಏನು ಅಂದ್ಬಿಟ್ಟು. ಬನ್ನಿ, ಅಲ್ಲಿ ವ್ಲಾಗ್ ಎಷ್ಟು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ, ಅವರೆಲ್ಲ ಇರ್ತಾರೆ, ನನಗೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಅವರು ತುಂಬ ಕಂಫರ್ಟಬಲ್, ತುಂಬ ಚೆನ್ನಾಗಿರ್ತೀನಿ. ನಮ್ಮ ಮನೇಲಿ ಹೆಂಗಿರ್ತೀವಿ ಅಲ್ಲೇ ಇರ್ತೀವಿ. ಬಟ್ ಅವ್ರ ಮುಂದೆ ಕ್ಯಾಮ್ರಾ ಇಟ್ಕೊಂಡು ವ್ಲಾಗ್ ಮಾಡೋದು ನನಗೆ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ. ಸೊ ಅಲ್ಲಿ ಎಷ್ಟು ಮಟ್ಟಿಗೆ ವ್ಲಾಗ್ ಮಾಡ್ತೀನಿ ಗೊತ್ತಿಲ್ಲ ನನಗೆ. ಅಲ್ಲಿ ಹೋಗಿ ಬಂದಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಹೇಗಾಗುತ್ತೆ ಇವತ್ತಿನ ಡೇ ನೋಡೋಣ. ಈಗ ಹೊರಡ್ತಾ ಇದ್ದೀವಿ, ಅತ್ತೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ಅಂತ ಹೇಳೋದು. ನಾನು ನನ್ನ ಮಗ ಇಬ್ಬರು ಆಟೋಲ್ಲಿ ಹೊರಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಗಾಳಿ ಇತ್ತು, ಟೋಪಿ ಹಾಕ್ಕೊಳ್ಳೋ ಅಂದರೂ ಹಾಕ್ಕೋತಾ ಇರಲಿಲ್ಲ. ಈಗ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಅವ್ರ ಮನೆ ಇಲ್ಲ ನೋಡು ಸಿಹಿ ಅಣ್ಣ, ಕಾಸು ಕೊಡ್ತಾರೆ ಅಂತ ಸ್ಕೂಲಿಗೆ ರಜಾ ಹಾಕ್ತಾರಾ? ಬುದ್ಧಿ ಇಲ್ವಾ ನಿಂಗೆ? ಸ್ಕೂಲ್ಗೆ ಹೋಗ್ಬೇಕು ನಾನು ಅಂತ ಹೇಳ್ಬೇಕು. ಹಸ್ಬೆಂಡನ್ನು ಹೊಸಕೋಟೆ ತನಕ ಡ್ರಾಪ್ ಮಾಡಿದ್ರು. ಸೊ ಕಾಟನ್ ಹೋಗಿರುತ್ತೆ, ಸೊ ಹೊಸಕೋಟೆ ತನಕ ಡ್ರಾಪ್ ಮಾಡಿದ್ರು. ಸೊ ಅಲ್ಲಿಂದ ಬಸ್ಸಲ್ಲಿ ಬಂದ್ವಿ. ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿನಿ. ಈ ವ್ಲಾಗ್ ಏನಾಗಿದೆ ಅಂದರೆ ಅರ್ಥ ಆಗ್ತಾಯಿಲ್ಲ. 3 ಡೇಸ್ ವ್ಲಾಗ್ ಇದಾಗಿದೆ. ಸೊ ಬೆಳಗ್ಗೆನೇ ಯೋಗ ಕ್ಲಾಸ್ ಮುಗಿಸ್ಕೊಂಡು ಬಂದು ಈಗ ಇಡ್ಲಿ ಮಾಡೋಣ ಅಂತ ರೆಡಿ ಮಾಡ್ತಾಯಿನಿ. ಹಿಟ್ಟಿಗೆ ಇವತ್ತು ಒಂದು ಟ್ರಿಕ್ಸ್ನ ಯೂಸ್ ಮಾಡಿದ್ದೆ. ಏನೋ ರುಬ್ಬುವಾಗ ಕೋಲ್ಡ್ ವಾಟರ್ನ ಹಾಕ್ಕೊಂಡು ರುಬ್ಬುವಂಥದ್ದು. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ನಾನು, ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ರುಬ್ತಾಯಿದ್ರು. ಸೊ ನಾನು ಐಸ್ ಕ್ಯೂಬ್ಸ್ ಏನು ಹಾಕೋಕ್ಕೋಗಿಲ್ಲ, ಕೋಲ್ಡ್ ವಾಟರ್ ಫ್ರೀಸರಲ್ಲಿ ಇಟ್ಬಿಟ್ಟು ಹಾಕ್ಬಿಟ್ಟು ರುಬ್ಬಿದೆ. ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ತೋರಿಸ್ತಿದ್ದು. ಎಷ್ಟು ಉಬ್ಬಿ ಬಂದಿದೆ ಗೊತ್ತಾ, ತುಂಬ ಚೆನ್ನಾಗಿ ಬಂದಿತ್ತು. ನಾನು ಸೋಡಾ ಕೂಡ ಏನೂ ಹಾಕಿಲ್ಲ, ಹಾಗೆ ಮಾಡಿದೆ. ಇಡ್ಲಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಆಗಿತ್ತು. ಸೊ ತುಂಬ ಚೆನ್ನಾಗಿದೆ. ಯಾರಾದರೂ ಟ್ರೈ ಮಾಡಿ. ಉಬ್ತಾ ಇಲ್ಲ ಇಡ್ಲಿ ಅಂದರೆ ನಂದು ಯೂಶ್ವಲಾಗಿ ಉಬ್ಬುತ್ತೆ, ಚೆನ್ನಾಗೇ ಬರುತ್ತೆ. ಬಟ್ ಯಾವಾಗೂ ಮಾಡಿದ್ದಕ್ಕಿಂತ ಇನ್ನು ಸ್ವಲ್ಪ ಚೆನ್ನಾಗಿ ಉಬ್ಬಿ ಬಂದಿತ್ತು. ಮನೇಲಿ ಗ್ಯಾಸ್ ಖಾಲಿಯಾಗಿದೆ, ಕರೆಂಟ್ ಸ್ಟವಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ. ಮುಂಚೆ ಗ್ಯಾಸ್ ಖಾಲಿ ಆದರೆ ಕರೆಂಟ್ ಸ್ಟವಲ್ಲಿ ಅಡುಗೆ ಮಾಡೋದಂದರೆ ತುಂಬ ಕಷ್ಟ ಅನಿಸಿತ್ತು ನನಗೆ. ಅದು ಅಡ್ಜಸ್ಟ್ ಆಗೋ ತನಕ, ಅಡ್ಜಸ್ಟ್ ಆಗಿಬಿಟ್ರೆ ಕರೆಂಟ್ ಸ್ಟವಲ್ಲಿ ಇನ್ನೂ ಬೇಗ ಅಡುಗೆ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಈಗ ಟಿಫನ್ಗೆ ಇಡ್ಲಿ, ಚಟ್ನಿ, ಹಾಗೆ ಸೊಪ್ಪಿನ ಸಾರು, ರೈಸು ಮಾಡ್ಕೋತಾ ಇದ್ದೀನಿ. ಸ್ನ್ಯಾಕ್ಸು ಸಲಾಡ್ ಮಾಡಿದ್ದೆ, ಹೆಸರು ಕಾಳು ಹಾಕ್ಬಿಟ್ಟು. ಇದು ಅಡುಗೆ ಎಲ್ಲ ಮಾಡಿಕೊಂಡು ಆ್ಯಕ್ಚುಲಿ ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ನಾನು ಬರೋಷ್ಟರಲ್ಲಿ ಕರೆಕ್ಟಾಗಿ ಮಗ ಸ್ಕೂಲಿಂದ ಬಂದಿದ್ದ. ಸೊ ಅವನ್ನ ಪಿಕಪ್ ಮಾಡಬೇಕಿತ್ತಲ್ಲ, ಅಲ್ಲೇ ಇರು ಸ್ಕೂಲ್ ಹತ್ರನೇ ಅಂತ ಹೇಳಿಬಿಟ್ಟು ನಾನು ಬಂದೆ. ಅವನ್ನ ಆಟೋಲ್ಲಿ ಕರ್ಕೊಂಡು ಹಂಗೆ ಮನೆಗೆ ಬಂದೆ. ಅತ್ತೆ ಹಂಗೆ ಊರಿಗೆ ಹೋದರು. ಸೊ ಬಂದಮೇಲೆ ಸ್ವಲ್ಪ ಟಯರ್ಡ್ ಆಗಿತ್ತು, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಹಾಗೆ ಯೋಗ ಕ್ಲಾಸು ಬಗ್ಗೆ ಹೇಳೋಣ ಅಂತ. ಯೋಗ ಕ್ಲಾಸ್ಗೆ ಹೋಗೋದ್ರಿಂದ ತುಂಬ ಎಷ್ಟು ಬೇಗ ಕೆಲಸಗಳಾಗುತ್ತೆ ಗೊತ್ತಾ. ಬೆಳಗ್ಗೆ ಈಗ 4:30ಗೆ ಎದ್ದೇಳ್ತಾಯಿನಿ. ಅದು ತುಂಬ ಚೆನ್ನಾಗಿದೆ. ಸ್ವಲ್ಪ ಟಯರ್ಡ್ ಅನಿಸುತ್ತೆ, ಬಟ್ ತುಂಬ ಒಳ್ಳೆಯದಲ್ವ, ಹೆಲ್ತಿಗೆ. ಪ್ರಾಕ್ಟೀಸ್ ಆಗ್ತಾ ಸರಿ ಹೋಗುತ್ತೆ. ಯಾರಾದರೂ ಯೋಗ ಕ್ಲಾಸಿಗೆ ಸೇರ್ಕೋಬೇಕು ಅಂತಿದ್ರೆ ಕೋಲಾರಲ್ಲಿರೋಂಥವ್ರು ಆರಾಮಾಗಿ ಸೇರ್ಕೊಳ್ಳಿ. ಪತಾಂಜಲಿ ಯೋಗ ಮಂದಿರ ಅಂತ ಸಾಯಿಬಾಬಾ ದೇವಸ್ಥಾನ ಇದೆಲ್ಲ ಅಲ್ಲೇ ಇದೆ. ಸೊ ಯಾರಾದರೂ ಸೇರ್ಕೊಳ್ಳೋರಿದ್ದರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸರಿ ಹೇಳ್ತಾ ಇರ್ತಾರೆ, ಗೊತ್ತಿರೋರಿಗೆಲ್ಲ ಹೇಳಿ, ಯಾರಾದರೂ ಬರೋರಿದ್ದರೆ ಬರಲಿ. ಇನ್ನೂ 1 ವಾರ ಟೈಮ್ ಇದೆ ಸೇರ್ಕೊಳ್ಳೋಕ್ಕೆ ಅಂತ. 2 months ಕೋರ್ಸ್ ಇದು.
ತುಂಬ ಅಮೌಂಟು ಏನು ಪೇ ಮಾಡೋಷ್ಟಿಲ್ಲ, ಅಲ್ಲಿ 600 ರುಪೀಸ್ ಅಷ್ಟೇ. ಅದು ಏನು ಚಾರ್ಜಸ್ ಅಲ್ವಂತೆ. 100 ರುಪೀಸ್ ಬಂದು ರಿಜಿಸ್ಟ್ರೇಷನ್ ಚಾರ್ಜ್ ಅಂತ ಹೇಳ್ತಾರೆ. 500 ಬಂದು ಹೊರಗಡೆ ಕರ್ಕೊಂಡು ಹೋಗ್ತಾರಂತೆ ಒನ್ ಡೇ, ಯಾವತ್ತಾದರೂ 2 ಮಂತ್ಸ್ ಒಳಗಡೆ. ಸೊ ಅದಕ್ಕೆ ಖರ್ಚು ಮಾಡ್ತೀವಿ, ಫುಡ್ಡೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು. 600 ನಿಜ ವರ್ತ್ಫುಲ್ ಅಂತ ಹೇಳ್ತೀನಿ. ನನಗೇನೋ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿದೆ, ತುಂಬ ಪೀಸಾಗಿರುತ್ತೆ. ಬೆಳಗ್ಗೆನೇ ಹೋಗೋದ್ರಿಂದ ನನಗೆ ತುಂಬ ದಿನದಿಂದ ಆಸೆ 4:30ಗೆ ಎದ್ದೇಳಬೇಕು ನಾನು ಅಂತ. ಸೊ ಅದು ಆಗ್ತಾಯಿದೆ ಇವಾಗ. ಅದೊಂಥರ ಖುಷಿ. ನನ್ನ ರೊಟೀನ್ ಈಗ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಏನಮ್ಮ ಇರೋದು ಹೊರಗಡೆ ದಂಡಣ್ಣು ಅದಿರೋದಕ್ಕೆ ದಂಡಣ್ಣು ಅಂತಿರೋದು. ಹ್ಞೂ ಹೇಳು, ಏನಿದೆ ನೆಕ್ಸ್ಟು? ಹ್ಞೂ ಆಮೇಲೆ ಆಮೇಲೆ ನೀನೇನನ್ನೋದು? ಎಲಿಫ್ಯಾಂಟ್. ಹೇಳು ನೆಕ್ಸ್ಟ್ ಏನಿದೆ ಹೇಳು. ಇಲ್ಲೋಡಿಲ್ಲಿ ಇದೇನಿದು? ಏನದು? ಲಯನ್. ವೆರಿ ಗುಡ್ ಬಂಗಾರಿ. ಇದೇನಿದು? ಲಯನ್ನ ಟೈಗರ್ ಅಂತಾನೆ, ಟೈಗರ್ನ ಲಯನ್ ಅಂತ ಅಂತಿಮ್ಮ.